ನಾನು ಒಂದು 10 ವರ್ಷ ಇದ್ದಾಗ ನಮ್ ಹಾಲಿಡೇಸ್ ಎಲ್ಲ ಸಮ್ಮರ್ ವೆಕೇಶನ್ ಎಲ್ಲ ಮೈಸೂರಲ್ಲೇ ಬರ್ತಾ ಇದ್ವಿ ನಾವು. ಸೊ 10 ವರ್ಷ ಇದ್ದಾಗ ನಮ್ ತಾಯಿ ನನ್ನ ಆಕಾಶವಾಣಿ ಸ್ಟುಡಿಯೋ ಕರ್ಕೊಂಡು ಹೋದ್ರು. ಸೊ ಸುಮಾರು ವರ್ಷ ಆದ್ಮೇಲೆ ನಾನೇನೋ ನಾನೇ ರೇಡಿಯೋ ಬರ್ಬೇಕು ಅಂತ ಅದು ಒಂಥರ ಥಾಟ್ಸ್ ಸ್ಟಕ್ ಇನ್ ಮೈ ಹೆಡ್. ಸೊ ನಾನು ಮೇ ಬಿ when I was 21 ನಾನ್ ಸ್ಟಾಪ್ ನಾನು ಡೈಲಿ ಅವಾಗ ಲ್ಯಾಂಡ್ ಲೈನ್ ಇಂದ ಬಾಂಬೆಗೆ HR ಹೆಡ್ ಫೋನ್. ಪವಿತ್ರ, ನಮಸ್ಕಾರ. ನಿಮ್ಮ ಅಮ್ಮನ ತಾತ ತುಂಬಾ ಫೇಮಸ್ ಇಂಡಿಯಾದಲ್ಲಿ, ಗೊತ್ತವ್ರ? ಹೌದು, ಡಾಕ್ಟರ್ MV ಗೋಪಾಲ್ ಸ್ವಾಮಿ ಅಂತ. ಜಾಸ್ತಿ ಕನ್ನಡ ಮಾತಾಡ್ತಾರೆ, ಇಂಗ್ಲಿಷ್? ಬೋತ್. ಮೋಸ್ಟ್ಲಿ ಇಂಗ್ಲಿಷ್ ಐ ಥಿಂಕ್. ಮೋಸ್ಟ್ಲಿ ಇಂಗ್ಲಿಷ್ ಐ ಥಿಂಕ್. ನಿಮ್ಮ ಆಚೆ ಹೇಗೆ ಮಾಡ್ತಾ ಇದ್ದೀರಿ ಅಂತ ತಗೊಂಡು ತೆಲಿಗೆ ಎಕ್ಸ್ಪ್ಲಿಕ್ ಸೌಂಡ್ ಜಾಯಿನ್ ಹೇಗೆ ಜಾಯಿನ್ ಆಗ್ಲಿ ಏನು ಅಂತ ಆರ್ಜೆ ಪವಿತ್ರ ಅಂತ ನಿಮ್ಮ ಮನೆ ಹೆಸರು, ನಿಮ್ಮ ಮನೇಲಿ ಹೌದು ನನ್ನ ಕಾಲಿಂಗ್ ನೇಮ್. ರೇಡಿಯೋ ಸ್ಪಿಲ್ ಏನಿತ್ತು? ರೇಡಿಯೋ ಸಿಟಿಲೂ ಪವಿತ್ರ ಅಂತಾನೆ ಇತ್ತು, RJ ಪವಿತ್ರ ಅಂತ. ನಾನು ಒಂದು 10 ವರ್ಷ ಇದ್ದಾಗ ನಮ್ ಹಾಲಿಡೇಸ್ ಎಲ್ಲ ಸಮ್ಮರ್ ವೆಕೇಶನ್ ಎಲ್ಲ ಮೈಸೂರಲ್ಲೇ ಬರ್ತಾ ಇದ್ವಿ ನಾವು. ಸೊ 10 ವರ್ಷ ಇದ್ದಾಗ ನಮ್ ತಾಯಿ ನನ್ನ ಆಕಾಶವಾಣಿ ಸ್ಟುಡಿಯೋ ಕರ್ಕೊಂಡು ಹೋದ್ರು ತೋರ್ಸೋಕೆ ಈ ತರ. ಆವಾಗ ನನ್ಗೆ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಮಚ್, ಬಟ್ ಅದ್ ನೋಡ್ಬಿಟ್ಟು ಒಂಥರ ಖುಷಿ. ಆ ಸ್ಟುಡಿಯೋ ನೋಡ್ಬಿಟ್ಟು ಹೆಂಗ್ ಮಾಡ್ತಾ ಇದ್ದಾರೆ ಅವರು, ಬೇರೆ ಸ್ಟುಡಿಯೋ ಒಳಗ್ ಬಿಟ್ಬಿಟ್ಟು ಏನಾದ್ರು ಮಾತಾಡಿ ಅಂತ ನನ್ಗೆ ಹೇಳಿದ್ರು. ಸೊ ಅದೆಲ್ಲ ನೋಡ್ಬಿಟ್ಟು ಒಂಥರ ಎಕ್ಸೈಟ್ಮೆಂಟ್ ಆಸ್ ಅ ಚೈಲ್ಡ್. ಸೊ ಅದು ಇಟ್ ಸ್ಟಕ್ ಇನ್ ಮೈ ಹೆಡ್. ಸೊ ಸುಮಾರು ವರ್ಷ ಆದ್ಮೇಲೆ ನಾನೇನೋ ನಾನೇ ರೇಡಿಯೋ ಬರ್ಬೇಕು ಅಂತ ಅದು ಒಂಥರ ಥಾಟ್ಸ್ ಸ್ಟಕ್ ಇನ್ ಮೈ ಹೆಡ್. ಸೊ ನಾನು ಮೇ ಬಿ when I was 21 ನಾನ್ ಸ್ಟಾಪ್ ನಾನು ಡೈಲಿ ಅವಾಗ ಲ್ಯಾಂಡ್ ಲೈನ್ ಇಂದ ಬಾಂಬೆಗೆ HR ಹೆಡ್ ಫೋನ್ ಮಾಡ್ತಾ ಇದ್ದೆ, ರೇಡಿಯೋ ಸಿಟಿ HR ಹೆಡ್. ಡೈಲಿ ಅವ್ರ ಸೆಕ್ರೆಟರಿ ಸಿಗ್ತಾ ಇದ್ರು, ಇಲ್ಲ ಈ ತರ ನಂಗೆ ಚಾನ್ಸ್ ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಂತ. ಒಂದ್ ಸುಮಾರು ಟೈಮ್ ಆದ್ಮೇಲೆ ಅವ್ರು ಫೈನಲಿ ಫೋನ್ಗೆ ಬಂದ್ರು, ಸರಿ ನೀವು ಬೆಂಗಳೂರಲ್ಲಿ ಆಡಿಷನ್ ಬಾ ಅಂತ. ಸೊ ಆಫ್ಟರ್ ಫ್ಯೂ ರೌಂಡ್ಸ್ ಆಫ್ ಆಡಿಷನ್ಸ್ ಐ ಗಾಟ್ ಸೆಲೆಕ್ಟೆಡ್. ಸೊ ಹಂಗೆ ನನ್ ಬೆಂಗಳೂರು ಸ್ಟುಡಿಯೋ ಅಲ್ಲಿ ರಿಚ್ಮಂಡ್ ರೋಡ್ ಅಲ್ಲಿ ಇಟ್ಸ್ ಐ ಥಿಂಕ್ ರೆಸಿಡೆನ್ಸಿ ರೋಡ್ ಒಂದ್ ಬಿಲ್ಡಿಂಗ್ ಇತ್ತು, HM ಟವರ್ಸ್ ಅಂತ. ಸೊ ಅಲ್ಲಿ ರೇಡಿಯೋ ಸಿಟಿ ಆಫೀಸ್ ಅಲ್ಲಿ ಆಡಿಷನ್ ಕರೆದ್ರು. ಒಂದ್ ಸುಮಾರು ಅಟ್ ಲೀಸ್ಟ್ 5-6 ರೌಂಡ್ಸ್ ಆಡಿಷನ್ ಮಾಡಿದ್ರು. ಆಮೇಲೆ ಐ ಗಾಟ್ ದ ಜಾಬ್. ಆಡಿಷನ್ ಜನರಲಿ ಏನೋ ಸ್ಕ್ರಿಪ್ಟ್ ಕೊಟ್ರು, ವಿಲ್ ಸಿ ಹೌ ಯು ಸ್ಪೀಕ್ ಅಂತ. ನಾನ್ ಮಾಡ್ದೆ, ಬಟ್ ಅವ್ರು ಹೇಳಿದ್ರು ಇವಾಗ ಅದು ಇಂಗ್ಲಿಷ್ ಅಲ್ಲಿ ಮಾಡಿದ್ರು, ಬಟ್ ಆಮೇಲೆ ಹೇಳಿದ್ರು ಇವಾಗ ಬರೀ ಕನ್ನಡ ಶೋ ಇದೆ, ಸೊ ಅದು ಬೇಕಿದ್ರೆ ನಾವು ಕೊಡ್ಬೋದು ಅಂತ. ಬಟ್ ನಾನ್ ಅವತ್ ತನಕ ಬರೀ ಕನ್ನಡ 3rd ಲ್ಯಾಂಗ್ವೇಜ್ ನಾನು ಸ್ಕೂಲಲ್ಲಿ ಓದಿದ್ದು, ವಿದ್ಯಾನಿಕೇತನ್ ಅಂತ ಬೆಂಗಳೂರಲ್ಲಿ. ಅಂಡ್ ಅದಕ್ ಮುಂಚೆ ನಾನು ಏರ್ಫೋರ್ಸ್ ಸ್ಕೂಲ್ ಅಲ್ಲಿ ಇದ್ದೆ. ಸೊ ಅಲ್ಲಿ CBSE ಸಿಲೆಬಸ್, ಸೊ ಹಿಂದಿಗಿನ್ನ ಇಂಪಾರ್ಟೆನ್ಸ್. ಅಲ್ಲಿ ಕನ್ನಡನೇ ಇಲ್ಲ, ಇಲ್ಲಿ 3rd ಲ್ಯಾಂಗ್ವೇಜ್ ಕನ್ನಡ. ಸೊ ಇಟ್ಸ್ ವೆರಿ ಬೇಸಿಕ್ Kannada. And if you're not listening to Kannada music or watching Kannada movies or speaking in Kannada every day, ನೀವು ಶೋ ಮಾಡೋಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಮಾತಾಡ್ಬೋದು, ಬಟ್ ಶೋ ಮಾಡೋಕೆ ಇಟ್ಸ್ ಯು ನೀಡ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಲ್ಯಾಂಗ್ವೇಜ್, ರೈಟ್? ಸೊ ನಾನು ನನ್ ರೇಡಿಯೋ ಬೇಕೇ ಬೇಕು ಅಂತ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಸೊ ಐ ಸೆಡ್ ಓಕೆ ನಾನು ಮಾಡ್ತೀನಿ ಅಂತ. ಸೊ ಫಸ್ಟ್ ಫ್ಯೂ ಎಪಿಸೋಡ್ಸ್ ನಾನು ರೆಕಾರ್ಡ್ ಮಾಡಿ ಪ್ರಾಕ್ಟೀಸ್ ಮಾಡಿ ಐ ಡಿಡ್ ಇಟ್. ಇದ್ರಲ್ಲಿ ಒಂದು ಫನಿ ಸ್ಟೋರಿ ಕೂಡ ಇದೆ. ದ ಫಸ್ಟ್ ಡೇ ವೆನ್ ಐ ವೆಂಟ್ ಲೈವ್ ಆನ್ ರೇಡಿಯೋ, ನಾನು ಇನ್ಸ್ಟೆಡ್ ಆಫ್ ಸೇಯಿಂಗ್ ಎವ್ರಿಬಡಿ ಕ್ಲಾಪ್, ಐ ಸೆಡ್ ಎವ್ರಿಬಡಿ ಸ್ಲ್ಯಾಪ್ ಮೀ. ಅದು ಚಪ್ಪಾಳೆ ಕಪ್ಪಾಳೆ ಕನ್ಫ್ಯೂಸ್ ಆಗ್ಬಿಟ್ಟು ಆಮೇಲೆ ನಾನು ಇಮಿಡಿಯೇಟ್ ತಿರ್ಗಾ ಆನ್ ನೆಕ್ಸ್ಟ್ ಲಿಂಕ್ಗೆ ಅಯ್ಯೋ ಏನ್ ಹೇಳ್ಬಿಟ್ಟೆ ಅಂತ ಹೋಗ್ಬಿಟ್ಟು ಐ ಟು ಮೇಕ್ ಇಟ್ ಲುಕ್ ಲೈಕ್ ಅ ಜೋಕ್. ಅಂದ್ರೆ ನಾನು ಪರ್ಪಸ್ ಆಗಿ ಹಿಂಗ್ ಮಾಡ್ಬಿಟ್ಟೆ ಸುಮ್ನೆ ಅಂತ, ಬಿಕಾಸ್ ಇಟ್ ವಾಸ್ ಕ್ವೈಟ್ ಎಂಬ್ಯಾರಸಿಂಗ್. ಬಟ್ ಐ ಎನಿವೇ ಡಿಡ್ ಇಟ್ ಬಿಕಾಸ್ ಐ ಟುಕ್ ಇಟ್ ಅಪಾನ್ ಆಸ್ ಅ ಚಾಲೆಂಜ್. ಸೊ slowly I could manage, but it wasn't very fluent Kannada, but I could manage. Andre I think radio also is about ನೀವು ಹೆಂಗ್ ನಿಮ್ಮ ಆಡಿಯನ್ಸ್ ಜೊತೆ ಕನೆಕ್ಟ್ ಮಾಡ್ತೀರಾ ಅಂತ. You don't really need a language. Yes, the music was Kannada, so they asked me to speak in avagella Kanglish anta on term bantalla, so we used to mix English and Kannada like how I'm still doing it, but I think I managed. And ಇಲ್ಲಿ ಮಂಡ್ಯ ಹತ್ರ ಒಬ್ರು ಬಾಳೆಹಣ್ಣು ಸೆಲ್ಲರ್ ಇದ್ರು, ಔಟ್ಸೈಡ್ ದ ಮಂಡ್ಯ ಗರ್ಲ್ಸ್ ಕಾಲೇಜ್. ಅವ್ರ ಹೆಸರೇ ಬಾಳೆಹಣ್ಣು ಪುಟ್ಟಸ್ವಾಮಿ ಅಂತ. ಸೊ ಅವರು ಡೈಲಿ ನಮ್ ಲ್ಯಾಂಡ್ ಲೈನ್ ಅಲ್ಲಿ ರೇಡಿಯೋ ಸಿಟಿಯಲ್ಲಿ ಫಸ್ಟ್ ಕಾಲ್ ಬರೋದು ಅವ್ರದ್ದೇ. ಆ ಬ್ಲಿಂಕ್ ಆದ್ರೆ ಫೋನು ನನ್ಗೆ ಗೊತ್ತು ಅವರೇ ಮಾಡ್ತಾ ಇರೋದು ಅಂತ. ಸೊ ತೆಗ್ಬಿಟ್ಟು ಡೈಲಿ ಅವ್ರು ಫೋನ್ ಮಾಡಿ ಅವ್ರ ಏನೇನ್ ಸಮಸ್ಯೆ ಇದೆ ಮನೇಲಿ, ಅವ್ರದ್ದು ಏನೇನ್ ಖುಷಿಗಳಿದೆ, ವಾಟ್ ಎವರ್ ಸೆಲೆಬ್ರೇಷನ್ಸ್ ಟು ಪ್ರಾಬ್ಲಮ್ಸ್ ಟು ಎವ್ರಿಥಿಂಗ್ ಯೂಸ್ ಟು ಶೇರ್. ಸೊ ನನ್ಗೆ ಒಂಥರ ಖುಷಿ ದಟ್ ಯು ಆರ್ ಏಬಲ್ ಟು ರೀಚ್ ಸೋ ಮೆನಿ ಪೀಪಲ್ ಅಂಡ್ ಯು ಆರ್ ಏಬಲ್ ಟು ಕನೆಕ್ಟ್ ವಿತ್ ದೆಮ್ ಅಂತ. ದಟ್ಸ್ ವೆನ್ ಐ ರಿಯಲೈಸ್ ದಟ್ ಮೇ ಬಿ
language so much is not a barrier as expressing and being able to connect with people. So I don't think, even though I was doing a Kannada show and I wasn't so proficient in the language, that was really a barrier. But adadmele nange Hindi show sikto. Sometimes you also fill in for somebody else who's in English show no ittu nam channel alli. So our Berlin andre you fill in for them. So by the end of it, by the time I was done with my 2 years with Radio City, I'd done all the shows. But hange ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ರೇಡಿಯೋಲಿ. ಬಟ್ ಐ ಥರಲಿ ಎಂಜಾಯ್ಡ್ ಇಟ್. ಎಷ್ಟು ವರ್ಷ ಮಾಡಿ? ಕ್ಲೋಸ್ ಟು 2 years. ಅಂಡ್ ನಾನು ರೇಡಿಯೋ ಆಕ್ಚುಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ. ಬಟ್ ಏನಂದ್ರೆ ಫಾರ್ ಮೀ ಆಲ್ಸೋ ಅಪಾರ್ಟ್ ಫ್ರಮ್ ಲ್ಯಾಂಗ್ವೇಜ್ ನಾಟ್ ಬೀಂಗ್ ಅ ಬ್ಯಾರಿಯರ್, ಇಫ್ ಯು ಆರ್ ಪ್ಲೇಯಿಂಗ್ ಮ್ಯೂಸಿಕ್, one is you're connecting, how I look at radio, one is you're connecting with people, two which could be just to share their problems or just be a friend, ontara pen pal tara, like how that Balian Putsami person used to call me, or you're giving some, you're influencing people. Ivagala influencer culture and bandide alla radios, jockeys used to be influencing, right? So ನೀವ್ ಏನಾದ್ರೂ ಒಂದು ಸೋಷಿಯಲ್ ಮೆಸೇಜ್ ಆಗೇ ಇರ್ಲಿ or educational message agirli, so you're giving that out through radio and you're able to influence so many people. Now it's all become very micro, 5 second 10 second inta jaasti people don't have attention span. Ivag ನೀವು ಆನ್ಲೈನ್ ನೋಡಿದ್ರೆ what all good thing and bad thing you faced? ನನ್ನ ರೇಡಿಯೋ ಸಿಟಿ ಜರ್ನಿಯಲ್ಲಿ ನನ್ ಬರೀ ಗುಡ್ ಎಕ್ಸ್ಪೀರಿಯನ್ಸಸ್ ಇತ್ತು. ನಾನು ಇದು ಕೊಲೀಗ್ಸ್ ಆಗೇ ಇರ್ಲಿ ಅಥವಾ ಫ್ಯಾನ್ಸ್ ಇಸ್ ಅ ಬಿಗ್ ವರ್ಡ್, ಬಟ್ ದಟ್ಸ್ ವಾಟ್ ದೇ ಕಾಲ್ ದೆಮ್ಸೆಲ್ಸ್ ಅಲ್ಲ. ನಾನು ನಿಮ್ ಫ್ಯಾನ್ ಅಂತ ಎಲ್ಲ ಬರಿತಾ ಇದ್ರು, ಎಲ್ಲ ಗಿಫ್ಟ್ಸ್ ಕಳಿಸ್ತಾ ಇದ್ರು ಆಫೀಸ್ಗೆ, ಅಥವಾ ಎಲ್ಲಾದ್ರೂ ಏನಾದ್ರು ಬರ್ತ್ಡೇ ಗೊತ್ತಾಗ್ಬಿಟ್ರೆ ಅಷ್ಟೇ ಅಲ್ಲೇ ದೇ ವುಡ್ ಲ್ಯಾಂಡ್ ಅಪ್ ವಿತ್ ಅವರೇ ಊಟ ಮಾಡಿ ಸ್ವೀಟ್ ತಂದಿ. ಸೊ ಐ ಓನ್ಲಿ ಹ್ಯಾಡ್ ಗುಡ್ ಎಕ್ಸ್ಪೀರಿಯನ್ಸಸ್ ವಿತ್ ಜನ ಮೀಟ್ ಮಾಡೋದು, getting to know more about the, whether it's film industry or music industry ne irli, athwa learning facts about how certain films were made, certain music was made, yene irli, it was only educational, interactive and very fun experience. But radio ನಲ್ಲಿ only voice, face ಬರಲ್ಲ. ಫೇಸ್ ಬರಲ್ಲ. ನೀವ್ ಇವೆಂಟ್ಸ್ ಹೋದ್ರೆ ಇದು ಪ್ರಮೋಷನಲ್ ಇವೆಂಟ್ಸ್ ಇರುತ್ತಲ್ಲ, ಅವಾಗೆಲ್ಲ ಮಾಲ್ ಕಲ್ಚರ್ ಆಗ್ಲೇ ಸ್ಟಾರ್ಟ್ ಆಗ್ತಾ ಇತ್ತು ಬೆಂಗಳೂರಲ್ಲಿ. ಗರುಡ ಮಾಲ್ ಇರ್ಲಿ ಅಥವಾ ಇವಾ ಮಾಲ್ ಇರ್ಲಿ, ಫೋರಂ ಮಾಲ್ ಇರ್ಲಿ. ಸೊ ಅವಾಗೆಲ್ಲ ಮಾಲ್ ಅಲ್ಲಿ ಪ್ರಮೋಷನಲ್ ಆಕ್ಟಿವಿಟೀಸ್ ನಡೀತಾ ಇತ್ತು, ಕಂಪನೀಸ್ ಮಾಡ್ತಾ ಇದ್ರು ಅಥವಾ ನಾವೇ ಮಾಡ್ತಾ ಇದ್ವಿ. ಸೊ ಒಂದೊಂದು ಐ ರಿಮೆಂಬರ್ ಗರುಡ ಮಾಲ್ ಅಲ್ಲಿ ನಮ್ ಸ್ಟುಡಿಯೋನೇ ಅಲ್ಲಿತ್ತು ಒಂದ್ ಫುಲ್ ಮಂತ್. ಸೊ ಅಲ್ಲಿಂದ ಮಾಡ್ತಾ ಇತ್ತು. ಸೊ ಇಟ್ ವಾಸ್ ಆಲ್ಸೋ ವೆರಿ ಒಂಥರ ಯು ಕ್ರಿಯೇಟ್ ಅ ಮಿಸ್ಟ್ರಿ ಅಲ್ಲ. ಆಮೇಲೆ ನೀವು ಸ್ಟುಡಿಯೋ ಅಲ್ಲಿದ್ರೆ ಪೀಪಲ್ ವಿಲ್ ದೆನ್ ಸಿ ಓಕೆ ಇವ್ರೇನಾ ಅಂತ ಒಂಥರ ಕ್ಯೂರಿಯಾಸಿಟಿ ಎಲಿಮೆಂಟ್ ಇತ್ತು. ಇವಾಗ ಅದಿಲ್ಲ, ಬಟ್ ಅವಾಗಿತ್ತು. ಸೊ ಅದೊಂಥರ ಎಕ್ಸೈಟಿಂಗ್ ಆಗಿತ್ತು. ಅಲ್ಲಿಂದಾನೇ ನಡ್ಸೋದು ಶೋನ, ಇಂಟರಾಕ್ಟ್ ವಿತ್ ಸೋ ಮೆನಿ ಪೀಪಲ್. ವಾಯ್ಸ್ ಇಂದ ರೆಕಗ್ನೈಸ್ ಮಾಡ್ತಾ ಇದ್ರು, ವಾಯ್ಸ್ ಇಂದ ರೆಕಗ್ನೈಸ್ ಮಾಡ್ತಾ ಇದ್ರು, ಬಟ್ ನಾನು ಈಗೂ ವಾಯ್ಸ್ ಓವರ್ಸ್ ಮಾಡ್ತೀನಿ. ಅದ್ ಕೇಳ್ಬಿಟ್ಟು ಜನ ಹೇಳ್ತಾರೋ ನೀನೇನ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಐ ಆಮ್ ನಾಟ್ ಶೋರ್, ಬಟ್ ಐ ಥಿಂಕ್ ವಾಯ್ಸ್ ಕೇಳಿದ್ರೆ ಓ ಇದೆ, ಈವನ್ ಇಫ್ ಯು ಡೋಂಟ್ ಹಿಯರ್ ದ RJ ಸೇಯಿಂಗ್. ನಾವ್ ಹೇಳಲಿಲ್ಲ ಅಂದ್ರೆ ಇವಾಗ ನೀವು 12 ಗಂಟೆ ಕೇಳ್ತಾ ಇರೋ ಶೋ ಇದು RJ ಪವಿತ್ರ ಅಂತ ನೀವ್ ಇಲ್ಲ ಅಂದ್ರೇನು, ಸಡನ್ಲಿ ಮಿಡ್ ಲಿಂಕ್ ಕೇಳಿದ್ರೇನು, ಐ ಥಿಂಕ್ ವಾಯ್ಸ್ ಇಂದ ಮೋರ್ ದೆನ್ ವಾಯ್ಸ್ ನೀವು ಒಂದ್ ಮಾತಾಡೋ ರೀತಿ ಇರುತ್ತಲ್ಲ. ಫನ್ ಮೂಮೆಂಟ್ಸ್ ಏನಾಯ್ತು? ಫನ್ ಮೂಮೆಂಟ್ಸ್ ಅಂದ್ರೆ ಇದು ಒಂದು ಎಕ್ಸೈಟಿಂಗ್ ಮೂಮೆಂಟ್ ನನ್ಗೆ, ಅಂಡ್ ವಿಚ್ ವಾಸ್ ವೆರಿ ವಿಚ್ ಐ ವಿಲ್ ಹೋಲ್ಡ್ ಕ್ಲೋಸ್ ಟು ಮೈ ಹಾರ್ಟ್. ನಾನ್ ತುಂಬಾ ಜಾನ್ ಏಬ್ರಾಮ್ ತುಂಬಾ ದೊಡ್ಡ ಫ್ಯಾನ್ ಅವಾಗಲ್ಲ. ಸೊ ನನ್ ರೂಮ್ಸ್ ಎಲ್ಲ ಫುಲ್ ಅವರೇ ಪೋಸ್ಟರ್ ಇತ್ತು. ಸೊ ಫುಲ್ ದೊಡ್ಡದು ನನ್ ಫುಲ್ ವಾಲ್ ಎಲ್ಲ ಬರೀ ಜಾನ್ ಏಬ್ರಾಮ್. ಅವಾಗ ಮೂವಿ ಗೋಲ್ ಅಂತ ರಿಲೀಸ್ ಆಯ್ತು. ಸೊ ನಾನು ಅವಾಗೂ ಕನ್ನಡ ಶೋ ಮಾಡ್ತಾ ಇದ್ದೆ. ಬಟ್ ವಸಂತಿ ಹರಿಪ್ರಕಾಶ್ ಅಂತ ಒಬ್ರು RJ ಇದ್ರು, ಹೂ ವಾಸ್ ಡೂಯಿಂಗ್ ದ ಹಿಂದಿ ಶೋ ಬಿಫೋರ್ ಮೀ, ಆಫ್ಟರ್ ಮೀ ಅವಾಗ ಸಾಯಂಕಾಲ. ಸೊ ಅವರು ಲೇಟ್ ಆಗ್ಬಿಟ್ರು, ಅವ್ರು ಏನೋ ಬರೋಕಾಗ್ಲಿಲ್ಲ. ಅಂಡ್ ಅವ್ರು ಜಾನ್ ಏಬ್ರಾಮ್ ಇಂಟರ್ವ್ಯೂ ಮಾಡ್ಬೇಕಿತ್ತು. ಸೊ ನಮ್ಮ ಆಫೀಸಲ್ಲೂ ನನ್ನ ಡೆಸ್ಕ್ ಅಲ್ಲಿ ಜಾನ್ ಏಬ್ರಾಮ್ ಪೋಸ್ಟರ್ ಎಲ್ಲ ಹಾಕಿದೆ. ಸೊ ನಮ್ ಬಾಸ್ ಒಂದ್ ದಿವಸ ಫೋನ್ ಮಾಡ್ಬಿಟ್ಟು, ಒಂದ್ ಸಾಯಂಕಾಲ ಫೋನ್ ಮಾಡ್ಬಿಟ್ಟು, ನೋಡು ನೀನು ಜಾನ್ ಏಬ್ರಾಮ್ ಹೋಗಿ ಪಿಕಪ್ ಮಾಡ್ಬೇಕು, ಏರ್ಪೋರ್ಟ್ ಇಂದ ಕರ್ಕೊಂಡ್ ಬರ್ಬೇಕಂತ. ನಾನು ಜೋಕ್ ಅನ್ಕೊಂಡ್ಬಿಟ್ಟೆ, ಸೆಡೋ ನಾನ್ ಸುಮ್ನೆ ಫ್ಯಾನ್ ಅಂತ ನೀವ್ ಸುಮ್ನೆ ನನ್ ಟೀಸ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ನಿಜವಾಗ್ಲೂ ನೀವ್ ಹೋಗ್ಬೇಕು. ಅವಾಗ ಏರ್ಪೋರ್ಟ್ ಓಲ್ಡ್ ಏರ್ಪೋರ್ಟ್ ಇತ್ತು ಬೆಂಗಳೂರಲ್ಲಿ, ಎಷ್ಟು ಟ್ರಾಫಿಕ್ ಅಂದ್ರೆ ಅವಾಗೇ ಶುರು ಆಗಿತ್ತು ಅಷ್ಟೊಂದು. ಸೊ ನಾನ್ ವೆನ್ ಐ ರಿಯಲೈಸ್ ಇಟ್ ಇಸ್ ಸೀರಿಯಸ್, ಐ ಗಾಟ್ ತುಂಬಾ ಎಕ್ಸೈಟ್ ಆಗ್ಬಿಟ್ಟೆ. ಓಕೆ, ಜಾನ್ ಏಬ್ರಾಮ್ ಮೀಟ್ ಮಾಡ್ತೀನಿ ಅಂತ, ಸಖತ್ ಫ್ಯಾನ್ ನಾನು. ಸೊ ನಾನು ಹೋದೆ ಅಂಡ್ ಮೆಟ್ ಹಿಮ್, ಅಂಡ್ ಆಸ್ ಲಕ್ ವುಡ್ ಹ್ಯಾವ್ ಇಟ್, ಬಿಗ್ ಜಾಮ್. ಸೊ ನಾವು ಸ್ಟುಡಿಯೋ ಹೋಗ್ಲೇ ಇಲ್ಲ. ಸೊ ಆ ಇಂಟರ್ವ್ಯೂ ಸ್ಟುಡಿಯೋ ಇಂದ ವಸಂತಿ ಅಂಡ್ ನಾನ್ ಗಾಡಿಲಿ ಜಾನ್ ಏಬ್ರಾಮ್ ಜೊತೆಲೆ ಇಂಟರ್ವ್ಯೂ ಆನ್ಲೈನ್ ನಡೆಸಿದ್ರು. he never made it to the studio. John Abraham was there with you?
ನನ್ ಜೊತೆಲಿ 3 ಅವರ್ ಟ್ರಾಫಿಕ್ ಜಾಮ್ ಅಲ್ಲಿ ಇದ್ರು. ಸೊ ನಂಗೆ ತುಂಬಾ ಖುಷಿ ಆಗುತ್ತೆ, ನಾನು ಟ್ರಾಫಿಕ್ ಅಲ್ಲಿ ಜಾನ್ ಏಬ್ರಾಮ್ ಜೊತೆ ಸ್ಟಕ್ ಆಗಿದ್ದೀನಿ ಅಂತ ಅದೇ ಒಂದ್ ಶೋ ಮಾಡ್ಬಿಟ್ಟೆ ನೆಕ್ಸ್ಟ್ ಡೇ. ಅಲ್ಲ, ಈಗ ರೂಮ್ ಅಲ್ಲಿ ಜಾನ್ ಎಬ್ರಾಮ್ದು ಫೋಟೋಗಳು ಹಾಕಿರ್ತೀವಿ, ಎದುರುಗಡೆ ಸಿಕ್ಕಿದಾಗ ಅದ್ ಮಾಡ್ತಾರೆ. ಇಲ್ಲ ಹಂಗೇನು ಆಗ್ಲಿಲ್ಲ, ನಾನು ಫುಲ್ ಒಂಥರ ನರ್ವಸ್ ಆಗ್ಬಿಟ್ಟೆ ಅವ್ರನ್ನ ನೋಡ್ಬಿಟ್ಟು. ಇಟ್ ವಾಸ್ ಮೋರ್ ಆಫ್ ಫ್ಯಾನ್ ಗರ್ಲ್ ಮೂಮೆಂಟ್. ಬಟ್ ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಇದಿದೆ. ಸೊ ಆಮೇಲೆ ಅವ್ರು ಇವಾ ಮಾಲ್ ಅಲ್ಲಿ ಗೋಲ್ ಪ್ರಮೋಷನ್ಸ್ ಮಾಡ್ತಾ ಇದ್ರು. ಸೊ ಅಲ್ಲಿ ಹೋದೆ ಅಂಡ್ ಫುಲ್ ಕ್ರೌಡ್ ಮುಂದೆ ನಾನ್ ಕೆಳಗ್ ನಿಂತಿದ್ದೆ, ಅವ್ರ ಮೇಲ್ ಇದ್ರಲ್ಲ, ಹಿಂಗ್ ಕೈ ಕೊಟ್ಬಿಟ್ಟು ಮೇಲ್ ಕರ್ಸಿದ್ರು ನನ್ನ, ಬಿಕಾಸ್ ಇಟ್ ವಾಸ್ ಸೋ ಕ್ರೌಡೆಡ್. ಅದೇ ಒಂಥರ ಯುನೋ ಈ ಫಿಲ್ಮ್ ಅಲ್ಲೆಲ್ಲ ತೋರಿಸ್ತಾರಲ್ಲ ಫ್ಯಾನ್ ಗರ್ಲ್ ಮೂಮೆಂಟ್, ಹಂಗೆ ನನ್ಗೊಂಥರ ಆಗ್ಬಿಡ್ತು, ಅಯ್ಯೋ ಅವರೇ ಸ್ಟೇಜ್ ಅಲ್ಲಿ ಕರ್ಕೊಂಡ್ರು ಅಂತ. ಆಮೇಲೆ ಒಂದು ಇವಾಗ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿದೆ ಸೀಕ್ರೆಟ್ ಅಂತ, ಲಾ ಆಫ್ ಅಟ್ರಾಕ್ಷನ್, ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಒಂದು ಥಾಟ್ ಪ್ರೊಸೆಸ್ ಅಂಡ್ ಥಿಂಗ್. ಸೊ ಅದು ಆವಾಗ ನಾನು ಒಂದ್ CD ತರಿಸಿದೆ ಅಮೆರಿಕಾಂದ. ಇದೊಂದ್ ಸ್ಟೋರಿ ಅವ್ರಿಗೆ ಹೇಳಿದೀನಿ ನಾನು, ನಿಮ್ ಪೋಸ್ಟರ್ ಹಾಕಿ ವಿಷನ್ ಬೋರ್ಡ್ ತರ ಡೈಲಿ ನಾನು ವಿಜುವಲೈಸ್ ಮಾಡ್ತಾ ಇದ್ದೆ, ಒಂದ್ ದಿವಸ ಜಾನ್ ಏಬ್ರಾಮ್ ಮೀಟ್ ಮಾಡ್ತೀನಂತ. ಹಂಗೆ ಆಯ್ತು ನೋಡಿ ಅಂತ ಅವ್ರು ನನಗೆ ಹೇಳಿದ್ರು, ನಾನ್ ಸೀಕ್ರೆಟ್ ಬಗ್ಗೆ ಕೇಳಿದ್ದೀನಿ, ನಿಮ್ ಹತ್ರ ಇದ್ರೆ ಅದ್ ಕೊಡಿ. ಬಟ್ ಆವಾಗ ಬುಕ್ ರಿಲೀಸ್ ಆಗಿರ್ಲಿಲ್ಲ, ಆ CD ಬಂದ್ಬಿಟ್ಟು ನಾನು US ಇಂದ ತರಿಸಿದೆ. ಸೊ ಆ ಕಾಪಿ ಮಾಡ್ಬಿಟ್ಟು ಸ್ಟಿಲ್ ಜ್ಞಾಪಕ ಇದೆ, ಅವ್ರ ಸೆಕ್ರೆಟರಿ ಶ್ರುತಿ ಅಂತ ಇದ್ರು ಬಾಂಬೆಲಿ, ಅವ್ರು ಫೋನ್ ಮಾಡಿ ಅವ್ರ ಅಡ್ರೆಸ್ ತಗೊಂಡು ಅವ್ರಿಗೆ ಕಳಿಸ್ದೆ ಆ CD. ಆಮೇಲೆ ಸುಮಾರು ಹೊತ್ತು ನಾನು ಅವ್ರ ನಂಬರ್ ತಗೊಂಡು ನ್ಯೂ ಇಯರ್ ಕ್ರಿಸ್ಮಸ್ ಎಲ್ಲ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಕ್ರಿಸ್ಮಸ್, ವೆರಿ ಕ್ರಿಸ್ಮಸ್ ಅಂತ ವಿಶ್ ಮಾಡ್ತಾ ಇದ್ದೆ. If he had proposed to you, what you would have done? If he had proposed to me, what would he propose to me? If he had proposed marriage to me, Marriage, as a girlfriend, whatever. if he proposed marriage to me, I would have married him. Why would I not marry him? But ಅದೆಲ್ಲ ಅಂದ್ರೆ ಅವರೆಲ್ಲ ಆ ಇಂಡಸ್ಟ್ರಿನೇ ಒಂಥರ ಅಲ್ಲ, ದೇರ್ ಆಲ್ ನಾನು ಕೇಳಿದ್ರೆ ಅಷ್ಟು ಫ್ಯಾನ್ ಅಲ್ಲ, ರೂಮ್ ತುಂಬಾ ಜಾನ್ ಎಬ್ರಾಮ್ ಫುಡ್. ವಿಲ್ ಯು ಮ್ಯಾರಿ ಮೀ ಅಂದ್ರೆ ಅಫ್ಕೋರ್ಸ್ ಐ ವುಡ್ ಹ್ಯಾವ್ ಸೆಡ್ ಓಕೆ ಐ ಮ್ಯಾರಿ ಅಂತ. ಓಕೆ, ವಾಯ್ಸ್ ಕೇಳ್ಕೊಂಡ್ರೆ ಯಾರನ್ನ ಲವ್ ಮಾಡ್ಕೊಂಡ್ರ? ಇಲ್ಲ ಪ್ರಪೋಸ್ ಇಲ್ಲ ಏನೋ ಆಗ್ಲಿ. ಇಲ್ಲ. ಬಟ್ ಅವ್ರು ಹೇಳ್ತಾ ಇದ್ರು ಅಲ್ಲ, ನೀವು ಒಂಥರ ನಿಮ್ಮ ಶೋ ಕೇಳಿದ್ರೆ ವಿ ಫೀಲ್ ಲೈಕ್ ವಿ ಕ್ಯಾನ್ ಶೇರ್ ಎವ್ರಿಥಿಂಗ್ ವಿತ್ ಯು ಅಂತ. ಡೈಲಿ ಆತರ ಒಂದು ಅಟ್ ಲೀಸ್ಟ್ 5-6 ಪೀಪಲ್ ಇದ್ರು, ಡೈಲಿ ಕಾಲ್, ಡೈಲಿ ಪ್ರಾಬ್ಲಮ್ಸ್ ಹೇಳೋದು, ಅಥವಾ ಹ್ಯಾಪಿನೆಸ್ ಇದ್ರೇನು ಶೇರ್ ಮಾಡೋದು. ಈ ತರ ನಮ್ಮ ಮಗಳಿಗೆ ಈ ತರ ಪ್ರಮೋಷನ್ ಆಯ್ತು, ಅಥವಾ ನಮ್ಮ ಮಗಳ ಮದ್ವೆ ಫಿಕ್ಸ್ ಆಯ್ತು, ಅಥವಾ ಅಯ್ಯೋ ಈ ತರ ಏನೋ ಬೇಜಾರು, ಆತರ. ಬಟ್ ಆತರ ಪ್ರಪೋಸ್ ಮಾಡಿ ಅಟ್ ಲೀಸ್ಟ್ ನನ್ಗೆ ಇವಾಗ ಜ್ಞಾಪಕ ಇಲ್ಲ. ಐ ಡೋಂಟ್ ಥಿಂಕ್ ಸೊ. So you were rather Munna by activities. I don't think so. I'm not sure, but I would be happy if ಏನಾದ್ರೂ ಯಾರಾದ್ರೂ ಲೈಫಲ್ಲಿ ನಾನು ಒಂದು ಡಿಫ್ರೆನ್ಸ್ ಮಾಡಿದ್ರೆ ಬಿಕಾಸ್ ಆಫ್ ದಟ್. ಅವ್ರಂತೂ ನನ್ಗೆ ಬಾಳೆಹಣ್ಣು ಪುಟ್ಟಸ್ವಾಮಿ ಅಂತಿದಾರಲ್ಲ, ಅವ್ರು ಇವಾಗ ಇದಾರ ಇಲ್ವೋ ಗೊತ್ತಿಲ್ಲ. ಆಫ್ಟರ್ ಕೋವಿಡ್ ಐ ಡೋಂಟ್ ನೋ ವಾಟ್ಸ್ ಹ್ಯಾಪನ್ ಟು ಸೋ ಮೆನಿ ಪೀಪಲ್. ಬಟ್ ಮುಂಚೆ ಕೋವಿಡ್ ಮುಂಚೆ ನಾನು ಬೆಂಗಳೂರಲ್ಲಿದ್ದೆ, ಇವಾಗ ಮೈಸೂರಲ್ಲಿ ಇದ್ದೀನಿ. ಬೆಂಗಳೂರಲ್ಲಿದ್ದೆ ನಾನು, ಕ್ವೈಟ್ ಆಫನ್ ರೆಗ್ಯುಲರ್ಲಿ ಊಟಿ ಹೋಗ್ತಾ ಇದ್ದೆ. ಅವಾಗ ದಾರಿಲಿ ನಿಲ್ಸ್ಬಿಟ್ಟು ಮಂಡ್ಯಲ್ಲಿ ಅವರು ಬನಾನಾ ಕೊಡ್ತಾ ಇದ್ರು ನಂಗೆ ಎವ್ರಿ ಟ್ರಿಪ್. ಅಂಡ್ he would say, ಇಲ್ಲ ನಾನ್ ದುಡ್ಡು ತೊಗೊಳಕ್ ಆಗಲ್ಲ, ನೀವ್ ಹಂಗೆ ತಗೊಳ್ಳಿ ಅಂತ. ಪಾಪ he would be like, he would still remember me. Inspire ಆಗಿತ್ತು ಅವ್ರಿಗೆ. ಅದ್ ನಾನ್ ಕೇಳೋಕ್ ಹೋಗ್ಲಿಲ್ಲ. ಅಲ್ಲ, ನೀವ್ ಮಾತಾಡೋ ರೀತಿ ನನ್ಗೆ ಇಷ್ಟ, ನೀವು ಒಂಥರ ಕನೆಕ್ಟ್ ಆಗ್ತೀರಾ ಅಂತ, ಐ ಫೀಲ್ ಲೈಕ್ ನೀವು ಒಂಥರ ಫ್ರೆಂಡ್ ತರ ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಅದಕ್ಕೆ ಮೋರ್ ದೆನ್ ದಟ್ ನಾನ್ ಕೇಳೋಕ್ ಹೋಗ್ಲಿಲ್ಲ. ನನ್ಗೆ ಒಂಥರ ಖುಷಿ, ಸರಿ ಅವ್ರು ಹೆಂಗ್ ಮಾತಾಡ್ತಾರೆ, ಅವರು ದ ವೇ ಹಿ ಸ್ಪೀಕ್ಸ್ ಅಂಡ್ ಆಲ್, ಯಾರಿಗೋ ಯು ಕ್ಯಾನ್ ಬಿ ನೈಸ್ ಟು ಸಮ್ ಒನ್ ಅಂತ. And if it matters to them, ಅಷ್ಟೇ, ನಾನು ಅಷ್ಟು ಕೇಳೋಕ್ ಹೋಗ್ಲಿಲ್ಲ.